ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಪ್ರಬಲಿಂಗ್ ಕೇಣಿಗೆ ಈ ವಿಡಿಯೋ ಮಾಡ್ತಾ ಇರೋದ್ರ ಉದ್ದೇಶ ನಮ್ಮ ಬೀದಿ ನಾಟಕ ಕಲಾವಿದರಿಗಾಗಿ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟ ಅಂತ ಹೇಳಿ ಕಳೆದ ಕೆಲವೊಂದು 5-6 ವರ್ಷದ ಹಿಂದೆ ನಾವು ಮಾಡ್ಕೊಂಡಿದ್ವಿ. ಆ ಸಂಘಟನೆ ಪ್ರಾರಂಭದಲ್ಲಿ ಉತ್ತಮವಾಗಿ ಒಂದು ಕೆಲಸವನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಫ್ರೀಡಮ್ ಪಾರ್ಕಲ್ಲಿ ಗ್ಯಾರಂಟಿ ರಮಣ ಸಾಹೇಬರು ಒಂದು ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕರೆದು ನಾವು ಅಪ್ಪಟ ಮಾನವ ಶಕ್ತಿ ಒಂದು ಮ್ಯಾನ್ ಪವರ್ ಕಲಾವಿದರಿಗೆ ಕೆಲಸಗಳನ್ನು ಕೊಡಿ, ಅವಕಾಶಗಳನ್ನು ಕೊಡಿ ಅಂತ ಹೇಳಿ ರಾಮಣ್ಣ ಸರ್ ಅವರು ಕೇಳ್ಕೊಂಡಿದ್ದು. ಆಮೇಲೆ ದೊಡ್ಡ ಹೋರಾಟ ಆಗಿತ್ತು. ಎಲ್ಲ ರಾಜ್ಯದ ಕಲಾವಿದರು ಕೂಡ ಅಲ್ಲಿ ಬಂದಿದ್ದರು. ಅದಲ್ಲದೆ ಈಗ ವಾರ್ತಾ ಇಲಾಖೆಗೆ ಸಂಪರ್ಕ ಮಾಡೋದು ಯಾರು ರಾಜ್ಯ ಒಕ್ಕೂಟದ ಸಮಿತಿಯವರು, ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕಲಾವಿದರು, ಪದಾಧಿಕಾರಿಗಳು, ಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟ ಮಂತ್ರಿಗಳನ್ನು, ಆರೋಗ್ಯ ಇಲಾಖೆ, ವಾರ್ತಾ ಇಲಾಖೆ, ಸಾಂಗ್ ಆ್ಯಂಡ್ ಡ್ರಾಮಾ, ಆಮೇಲೆ ಬೇರೆ ಬೇರೆ ಮಹಿಳಾ ಇಲಾಖೆ, ಇಂಥ ಹಲವಾರು ಇಲಾಖೆಗಳ ಜೊತೆ ಒಂದು ಸಂಪರ್ಕವನ್ನು ಸಾಧಿಸಿ ಅವ್ರಿಗೆ ಭೇಟಿಯಾಗಿ ಪತ್ರಗಳನ್ನು ನೀಡಿ ಹಲವಾರು ಕಲಾವಿದರ ಪರವಾದ ಕೆಲಸಗಳನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರಾರಂಭದಲ್ಲಿ ಒಂದು 2-3 ವರ್ಷ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಕೆಲಸಗಳು ಒಕ್ಕೂಟದಿಂದ ಆಯಿತು. ಆಮೇಲೆ ಕರೋನಾ ಬಂತು ಸ್ವಲ್ಪ, ಆಮೇಲೆ ಕಲಾವಿದರ ಕೆಲಸ ಈಗ ಕ್ವಾರಂಟೈನ್ ಆದಮೇಲೆ ಸ್ವಲ್ಪ ಇದಾಯಿತು. ಅದಾದಮೇಲೆ ಒಕ್ಕೂಟದ ಪದಾಧಿಕಾರಿಗಳ ಒಂದು ಬದಲಾವಣೆ ಕೂಡ ಈ ಮಧ್ಯೆ ಆಯಿತು. ಆಮೇಲೆ ಒಂದು 2-3 ವರ್ಷದಿಂದ ಸ್ವಲ್ಪ ರಾಜ್ಯ ಒಕ್ಕೂಟ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾಯಿವೆ. ಅದು ನನ್ನ ಗಮನಕ್ಕೂ ನಾನು ಗಮನಿಸಿದ್ದೇನೆ. ಸ್ವಲ್ಪ ಆ ಥರ ಆಗಿದೆ. ಬಟ್ ಅದು ಈಗ ನಾಳೆ ಬರ್ತಕ್ಕಂಥ ಜೂನ್ 10ನೇ ತಾರೀಕು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಚರ್ಚಿಸಿ ಎಲ್ಲ ಹಿರಿಯ ಕಲಾವಿದರು, ಪದಾಧಿಕಾರಿಗಳು ಅದನ್ನು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದು ಒಂದು ದೊಡ್ಡ ವಿಷಯ ಅದು ಆಗಲ್ಲ, ಅದು ಒಂದು ಪರಿಹಾರ ಅಲ್ಲಿ ಕಂಡುಕೊಳ್ತೀವಿ ಅಂತ ನನಗಿದೆ. ಸ್ವಲ್ಪ ಒಂದು 2-3 ವರ್ಷ ನಿಷ್ಕ್ರಿಯವಾಗಿದೆ ಅಂತ ನಾನು ಒಪ್ಕೊಳ್ತೀನಿ. ಈಗ ಮುಂದಿನ ಒಂದು ಈ ವಿಡಿಯೋ ಮಾಡೋದ್ರ ಉದ್ದೇಶ, ನಾವು ನಮ್ಮ ಅಭಿಪ್ರಾಯಗಳನ್ನು ಸಭೆಯಲ್ಲಿ ಹೇಳ್ಕೊಳ್ಬೋದು, ಲಿಖಿತವಾಗಿ ಮನವಿ ಕೊಡ್ಬೋದು, ಗ್ರೂಪಿಗೆ ಹಾಕ್ಬೋದು, ಅದೆಲ್ಲ ಅವಕಾಶ ಇದೆ. ಈಗ ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಕಲಬುರಗಿಯಿಂದ ನಾವು ಹಲವಾರು ಕಲಾವಿದರು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನಮ್ಮ ಕಡೆಯಿಂದ ಸಲಹೆಗಳನ್ನು ನಾನು ಕೊಡೋದಾದರೆ, ನಾನು ಕಳೆದ 1998ರಿಂದ ಒಂದು ತರಬೇತಿಯನ್ನು ಪಡ್ಕೊಂಡು ನೀನಾಸಮಲ್ಲಿ 98 ಅಡ್ಮಿಷನ್, 99 ಫಸ್ಟ್ ಕ್ಲಾಸ್ ಪಾಸು ನೀನಾಸಮಲ್ಲಿ. ಅದಾದಮೇಲೆ 99ರಿಂದ ಮೊದಲು ಬೇರೆ ತಂಡದಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. 2001ರಲ್ಲಿ ತಂಡ ಮಾಡಿಕೊಂಡೆ. ಇಲ್ಲಿಯವರೆಗೆ 25 ಸ್ಟೇಜ್ ನಾಟಕಗಳನ್ನು, 2000ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನು, 20 ಬೀದಿ ನಾಟಕಗಳನ್ನು ಬರೆದಿದ್ದು, 2 ಸ್ಟೇಜ್ ನಾಟಕಗಳನ್ನು ಬರೆದು ನಾನು ಇಲ್ಲಿ 25 ವರ್ಷದಿಂದ ಸರ್ವಿಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೇನೆ. ವಾರ್ತಾ ಇಲಾಖೆ, ಸಾಂಗ್ ಆ್ಯಂಡ್ ಡ್ರಾಮಾ, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ, ಆಮೇಲೆ ವಾರ್ತಾ ಇಲಾಖೆ, ಇಂಥ ಹಲವಾರು ಇಲಾಖೆಗಳು, ಸಮಗ್ರ ಇಲಾಖೆಯಲ್ಲಿ ಕೆಲಸ ಮಾಡಿದ ಅನುಭವ ಕೂಡ ನನಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಮಧ್ಯೆ ನಾವೇನು 25 ವರ್ಷದ ಹಿಂದೆ ಕಾರ್ಯಕ್ರಮ ಮಾಡುವಾಗ ಏನು ಒಂದು ನಮ್ಮ ಮೇಲೆ ಅವ್ರದ್ದು ಒಂದು ವಾತ್ಸಲ್ಯ ಇತ್ತು ಅಧಿಕಾರಿಗಳದ್ದು, ಸರ್ಕಾರದ್ದು. ಇತ್ತೀಚೆಗೆ ಕರೋನಾ ಬಂದ ಮೇಲೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಕರೋನಾ ಆದಮೇಲೆ ಆಫ್ಲೈನ್ ಇದ್ದ ಎಲ್ಲ ಕೆಲಸಗಳನ್ನು ಆನ್ಲೈನ್ಗೆ ಒಂದು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಘಟನೆಯನ್ನು ನಾವು ನೋಡಿದ್ವಿ. ಒಂದು ಟ್ಯೂಷನ್ ಕ್ಲಾಸಿಂದ ಹಿಡಿದು, ಒಂದು ಡಾಕ್ಯುಮೆಂಟೇಷನ್ ಕೆಲಸದಿಂದ ಹಿಡಿದು, ಒಂದು ಜಾಗೃತಿ ಕೆಲಸದಿಂದ ಹಿಡಿದು ಎಲ್ಲನೂ ಕೂಡ ಆನ್ಲೈನ್ಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ನಾವು ನೋಡ್ತಾಯಿದ್ದೀವಿ. ಕಳೆದ ವರ್ಷ ವಾರ್ತಾ ಇಲಾಖೆ ಡಿಜಿಟಲ್ ಮಾಧ್ಯಮ ಸಂಸ್ಥೆಗಳಿಂದ ಅರ್ಜಿಗಳನ್ನು ತೊಗೊಂಡು ಸರ್ಕಾರದ ಯೋಜನೆಗಳನ್ನು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ನಡೆಸ್ತಕ್ಕಂಥ ಸಂಸ್ಥೆಗಳಿಗೆ ಗುತ್ತಿಗೆ ಕೊಟ್ಟು ಎಂಪ್ಯಾನಲ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡಿದೆ. ನಾವು ಯೂಟ್ಯೂಬಲ್ಲಿ ಒಂದು ಚಾನಲ್ ನೋಡ್ತೀವಿ, ಈ ದಿನ ನ್ಯೂಸ್ ಅಂತ, ತುಂಬ ಉತ್ತಮ ಸಂಸ್ಥೆ ಅದು. ಅವರು ವಾರ್ತಾ ಇಲಾಖೆಗೆ ಎಂಪ್ಯಾನಲ್ ಆಗಿದ್ದಾರೆ. ಈಗ ಅದೆಲ್ಲ ಮೊದಲು ಹೊಸ ಡಿಜಿಟಲ್ ಮೀಡಿಯಾ. ಮೊದಲು ನಾವು ಆವಾಗ ನೋಡಿದಾಗ ಪೇಪರು ಸ್ಟೇಟ್ ಲೆವೆಲಲ್ಲಿ ಅಂದರೆ ವಿವೇಕ ಪ್ರಜಾವಾಣಿ ಇಂಥ ಮಾಧ್ಯಮಗಳಿತ್ತು. ಆಮೇಲೆ ವಾರಪತ್ರಿಕೆ ಲಂಕೇಶು, ಹಾಯ್ ಬೆಂಗಳೂರು, ಇನ್ನೂ ಕೆಲವೊಂದು ಅಗ್ನಿ, ಇತರ ಪತ್ರಿಕೆಗಳು, ದಿನಪತ್ರಿಕೆಗಳು ಇವೆಲ್ಲ ಇದೆ. ಯಾವುದು ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ವಿಜಯವಾಣಿ, ಇವೆಲ್ಲ ಕೆಲವೊಂದು ಆನ್ಲೈನಲ್ಲಿ ಬರ್ತಾಯಿದೆ. ಕೆಲವೊಂದು ಫ್ರೀಯಾಗಿ ನಾವು ನೋಡ್ಬೋದು ನೆಟ್ಟಲ್ಲಿ, ಇನ್ನೊಂದು ಕೆಲವೊಂದು ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಕೊಟ್ಟು ನೋಡಬೇಕು. ಆ ಥರದ್ದು ಚೇಂಜಸ್ ಬಂದಿದೆ. ಈ ಕರೋನಾ ಆದ ನಂತರ ಆಮೇಲೆ ಈ ಥರದ ಹೈಟೆಕ್ ಡಿಜಿಟಲ್ ಮೀಡಿಯಾದ ಒಂದು ಪರಿಣಾಮದಿಂದ ಇವತ್ತು ಮೊನ್ನೆ ರಾಮಣ್ಣ ಸಾಹೇಬರು ಏನು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದರು, ಅದರ ಮೂಲ ಉದ್ದೇಶ ಇವತ್ತು ಡಿಜಿಟಲ್ ಮೀಡಿಯಾ, ಇವತ್ತು LED ಟಿವಿಗಳಿಗೆ, ಇಂಟರ್ನೆಟ್ಗೆ ಈ ಜಾಗೃತಿ ಕೆಲಸಗಳನ್ನು
ಒಂದು ಕೊಡ್ತಾ ಇದ್ದಾರೆ. ಅಲ್ಲಿ ಕಡಿಮೆ ಖರ್ಚಲ್ಲಿ ಅತ್ಯಂತ ಹೆಚ್ಚು ಪ್ರಚಾರ ಆಗ್ತಾಯಿದೆ, ಎಷ್ಟೋ ಜನರಿಗೆ ತಲುಪ್ತಾ ಇದೆ. ಅವನು ಬಸ್ಸಲ್ಲಿ ಹೋಗ್ತಾ ನೋಡ್ಬೋದು, ಊಟ ಮಾಡ್ತಾ ನೋಡ್ಬೋದು ವಿಡಿಯೋಗಳನ್ನು, ಪ್ರಚಾರಗಳನ್ನು ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟ್ಟರು, ಈಗ ಇನ್ಸ್ಟಾಗ್ರಾಮು ಇಂಥ ಮಾಧ್ಯಮಗಳಲ್ಲಿ ನೋಡ್ಬೋದು. ಸೊ ಅದಕ್ಕೆ ಒಂದು ಕಾಂಪಿಟೇಷನ್ ಮಾಡಲಿಕ್ಕೆ ಈಗ ನಾವು ಸಜ್ಜಾಗಬೇಕು. ಅಂದರೆ ಹೇಳೋದು ಎಲ್ಲರೂ ನಾವು ಯೂಟ್ಯೂಬು ಮೀಡಿಯಾ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಾ, ಏನು ಬೇಡ. ನಮ್ಮ ಅಪ್ಪಟ ಏನು ಮೂಲ ಕಲೆ, ನೈಜ ಕಲೆ ಇದೆ ಅದನ್ನು ಉಳಿಸ್ಕೊಂಡು ಸರ್ಕಾರದವರಿಗೆ ಇವರಿಂದ ನಮಗೆ ತುಂಬ ಜಾಸ್ತಿ ಉಪಯೋಗ ಆಗ್ತಾಯಿದೆ, ಲಾಭ ಆಗ್ತಾಯಿದೆ, ಇವರಿಂದ ನಮಗೆ ತುಂಬ ಸಹಾಯ ಇದೆ ಅಂತ ಅನಿಸ್ಬೇಕು. ಹಾಗಂದರೆ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಬೇಕಂದ್ರೆ ಈಗ ನಾಳೆ 10ನೇ ತಾರೀಕು ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಒಕ್ಕೂಟದ ಆಂತರಿಕ ಸಮಸ್ಯೆಗಳ ಜೊತೆ ಮುಂಬರುವ ದಿನಗಳಲ್ಲಿ ನಾವು ಒಕ್ಕೂಟದ ಕಲಾವಿದರು ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ ಕಲಾವಿದರು ಏನು ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಕೂಡ ಚರ್ಚೆ ಮಾಡಿ, ಅದಕ್ಕೆ ನಾನು 2 ರೀತಿಯ ಕೆಲಸಗಳಿಗೆ ರಾಜ್ಯ ಒಕ್ಕೂಟ ಇನ್ನು ಮುಂದೆ ತಯಾರಿಯನ್ನು ಮಾಡಬೇಕು, ಕಲಾವಿದರನ್ನು ಸಜ್ಜುಗೊಳಿಸಬೇಕು. ಈ ಒಕ್ಕೂಟದಲ್ಲಿ ನಾನು ಮೊದಲು ನೋಡ್ತಾ ಇದ್ದಾಗ ನನಗೆ ಪರಿಚಿತರು ರಾಮಣ್ಣ ಸರ್ ಅವರು, ಪುರುಷೋತ್ತಮ ಅವರು, ಆಂಜನಪ್ಪ ಅವರು ಮತ್ತು ಶರಣಪ್ಪ ಅವರು ಸುಮಾರು ಇದ್ದಾರೆ. ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಗಟ್ಟಿ ನಿರ್ಧಾರ ತಗೊಳ್ಳುವಲ್ಲಿ, ಒಕ್ಕೂಟವನ್ನು ಮುನ್ನಡೆಸ್ಕೊಂಡು ಹೋಗುವಲ್ಲಿ ಸ್ವಲ್ಪ ಯಾಕೋ ಇವರು ಸ್ವಲ್ಪ ಎಲ್ಲೋ ಒಂದು ಕಡೆ ನಾವು ಎಡವಿದ್ವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಏನಾರು ಆಗ್ಬೋದು, ಅದು ನಿರ್ಧಾರ ಮಾಡ್ತಾರೆ ಕಮಿಟಿ. ಆದರೆ ಮುಂದಿನ ದಿನಗಳಲ್ಲಿ ಈಗ ಕರ್ನಾಟಕ ಚಲನಚಿತ್ರ ಮತ್ತು ವಾಣಿಜ್ಯ ಮಂಡಳಿ ಅಂತ ಇದೆ, ಅವ್ರದ್ದು ಒಂದು ಸಂಘಟನೆ ಇದೆ, ವಕೀಲರದ್ದು ಒಂದು ಸಂಘಟನೆ ಇದೆ, ಎಲ್ಲ ಕೆಲಸಗಾರರದು ಎಲ್ಲ ವೃತ್ತಿಪರದ್ದು ಒಂದು ಸಂಘಟನೆ ಇದೆ. ಆ ಸಂಘಟನೆ ತುಂಬ ಬಲವಾಗಿ ಅವರನ್ನು ನಿಯಂತ್ರಿಸಬೇಕು. ಮತ್ತು ಆ ಥರ ಒಂದು ಸರಿಯಾದ ವ್ಯವಸ್ಥಿತವಾದ ಸಂಘಟನೆ ಇದ್ದಾಗ ಉತ್ತಮ ಕೆಲಸಗಳು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಮನಸ್ಸಿಗೆ ಏನು ಬರ್ತದೆ, ನಮ್ಮ ಮನಸ್ಸಿಗೆ ನಾವು ಮಾಡ್ಕೊಂಡು ಹೋಗಿಬಿಟ್ರೆ ಸ್ವಲ್ಪ ಕೆಲಸಗಳು ಕಷ್ಟ ಆಗ್ತದೆ. ಇವತ್ತಿನ ಈ ಡಿಜಿಟಲ್ ಮೀಡಿಯಾದ ಕಾಂಪಿಟೇಷನಲ್ಲಿ ಇವತ್ತು ನಾವು ಕಲಾವಿದರು ಮುಂಬರೋ ದಿನಗಳಲ್ಲಿ ಕೆಲಸ ಮಾಡೋದು ಇನ್ನೂ ಕಷ್ಟ ಆಗ್ತದೆ. ಯಾಕೆಂದರೆ ನನಗೆ ಗೊತ್ತಿದ್ದಂಗೆ 20 ವರ್ಷ 15 ವರ್ಷದ ಹಿಂದೆ 10 ವರ್ಷದ ಹಿಂದೆ ಇದ್ದ ಒಂದು ಕೆಲಸದ ಒತ್ತಡ ನನಗೆ ನೆನಪಿದೆ. ವರ್ಷಕ್ಕೆ ಕನಿಷ್ಠ 200 ಶೋಗಳನ್ನು ಬೀದಿ ನಾಟಕ ಮಾಡ್ತಾಯಿದ್ದೆ ನಾನು. ಒಂದು 4-5 ಶೋ ಸ್ಟೇಜ್ ನಾಟಕ ಮಾಡ್ತಾಯಿದ್ದೆ. ಈಗ 10 ವರ್ಷ 15 ವರ್ಷ 20 ವರ್ಷ 25 ವರ್ಷದ ಹಿಂದೆ. ಆದರೆ ಇವತ್ತು ಈ ಹೋದ ವರ್ಷ ನೋಡಿದರೆ ವಾರ್ತಾ ಇಲಾಖೆಯವರು 20 ಕಾರ್ಯಕ್ರಮದ 1 ಕೊಟ್ಟಿದ್ದಾರೆ, ಸಾಂಗಾಯಣ ರಾಮದವ್ರು 2 ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಿದ್ರೆ ಇಲ್ಲ ಡಿಜಿಟಲ್ ಮೀಡಿಯಾಗೆ ಹೋಯ್ತು, ಮೊಬೈಲ್ಗೆ ಹೋಯ್ತು. ಈಗ ಚೇಂಜಸ್ ಆಗಿದೆಯಲ್ಲ. ಈಗ ನೋಡಿ, ಬ್ರಿಟನ್ ಅವರು ಮೊದಲು ನಮ್ಗೆ ಆಳ್ತಾಯಿದ್ರು. ಈಗ ಬ್ರಿಟನ್ನಲ್ಲಿ ಪ್ರಧಾನಿನೋ ಈಗ ನಮ್ಮವರೇ ಆಗಿದ್ದಾರಲ್ಲ, ಸುಧಾಮೂರ್ತಿ ಅವರ ಅಳಿಯ ಅಂತ ಅಲ್ಲಿರೋ ಮೇಡಮ್ ಒಬ್ಬರು ನನಗೆ ಹೇಳಿದರು. ಅದು ಸತ್ಯ, ಅದು ಕಾಲ ಆಯ್ತು ಸ್ಲಮ, ಕಾಲದ ಜೊತೆಗೆ ನಾವು ಹೋಗಬೇಕು. ಹಾಗಂದರೆ ಅದಕ್ಕೆ ಬೇಕಾದ ಒಂದು ಎಲ್ಲ ಸಲಕರಣೆಗಳನ್ನು ಕೂಡ ನಾವು ತರಬೇತಿಗಳೆಲ್ಲ ಅದಕ್ಕೆ ಬೇಕಾದ ಒಂದು ವಿದ್ಯೆಯನ್ನು ಕಲಿತು ನಾವು ಸಜ್ಜಾಗಬೇಕು. ಏನಪ್ಪ ನಮ್ಮದು ಸಿದ್ಧ ಮಾದರಿ ಬೀದಿ ನಾಟಕ ಅಂದರೆ ಒಂದು 8 ಜನ 10 ಜನ ಕಲಾವಿದರನ್ನು ತೊಗೊಂಡು ಹೋಗೋದು, ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ ಆಫೀಸ್ನಲ್ಲಿ, ಅದು ತೊಗೊಳ್ಳೋದು, ಆ ಹಳ್ಳಿಗಳಿಗೆ ಹೋಗಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡೋದು, ಒಳ್ಳೆ ಕಾರ್ಯಕ್ರಮ ಕೊಡೋದು, ಡ್ರೆಸ್ ಹಾಕೋದು, ಡಾಕ್ಯುಮೆಂಟೇಷನ್ ಸಹಿ ಮಾಡೋದು, ಫೋಟೋ ಹಾಕೋದು, ಆಮೇಲೆ ಇನ್ನೇನಾದ್ರು ಅಲ್ಲಿ ಸ್ವಲ್ಪ ಇರಲಿಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಳ್ಳೋದು, ಬೆಳಗ್ಗೆ ಒಂದು ಸಂಜೆ ಒಂದು ಕಾರ್ಯಕ್ರಮ ಮಾಡಿ ಬರ್ತಾಯಿರೋದು. ಈಗ ನಾನು 20 ವರ್ಷದ ಹಿಂದೆ ವಾರ್ತಾ ಇಲಾಖೆದೊಂದು ಬಸ್ ಇತ್ತು, ಅದರಲ್ಲಿ ಅಡುಗೆ ಮಾಡಲಿಕ್ಕೆ ಕೂಡ ನನ್ನ ಸಾಮಾನು ಇಟ್ಕೊಂಡು ಕೈಕಾಲು ತೊಳ್ಕೊಳ್ಳೋದು, ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ಊಟ ಮಾಡೋದು. ಕಾರ್ಯಕ್ರಮ ಮಾಡುವಾಗ ಮಾತ್ರ ಇಳಿತಾಯಿದ್ವಿ. ಮಳೆಗಾಲದಲ್ಲೇ ಕಾರ್ಯಕ್ರಮ ಇರ್ತಿತ್ತು, ಜೂನಿಂದ ಮಾರ್ಚ್ವರೆಗೆ 9 ತಿಂಗಳು ಫುಲ್ ಕಾರ್ಯಕ್ರಮ ಇರ್ತಿತ್ತು ವಾರ್ತಾ ಇಲಾಖೆಯಲ್ಲಿ. ಇವತ್ತು ಅವರಿಗೆ ಆಸಕ್ತಿ ಕಡಿಮೆ. ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ನಾವು ಯಾರಿಗೂ ಮಾತಾಡ್ತಾ ಹೇಳಿದ್ವಿ. ಈಗ ಅವರಿಗೆ ನಮ್ಮ ಮೇಲೆ ಆಸಕ್ತಿ ಇಲ್ಲ. ಇಷ್ಟು ಪರಿ ಡಿಜಿಟಲ್ ಮೀಡಿಯಾ ಹೈ ಆಗಿರೋದ್ರಿಂದ ಈಗ ಅಲ್ಲೆಲ್ಲ ಆ ಗುತ್ತಿಗೆದಾರರು, ಆ ಸಂಬಂಧಪಟ್ಟ ಕೆಲಸಗಾರರು ಹೋಗಿ ಸರ್ಕಾರದವ್ರಿಗೆ ಏನಪ್ಪ ಅಂದರೆ, ಸರ್ ನಾವು ಹಿಂಗೆ ಮಾಡಿಕೊಡ್ತೀವಿ, ಕಡಿಮೆಯಲ್ಲಿ ಮಾಡಿಕೊಡ್ತೀವಿ, ಇಷ್ಟು ಜನರಿಗೆ ತಲುಪಿಸ್ತೀವಿ, ನಮ್ಮದು 20 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮದು 30 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ, ಎಷ್ಟು ಜನ ನೋಡಿದರು, ಎಷ್ಟೊತ್ತು ನೋಡಿದರು, ಏನೇನು ಕಂಟೆಂಟ್ ನೋಡಿದರು, ಎಲ್ಲ ನಿಮಗೆ ಸ್ಕ್ರೀನ್ ಮಾಹಿತಿಯನ್ನು ಕೊಡ್ತೀವಿ ಅಂತಕ್ಕಂಥ 20 ಲಕ್ಷ ಸಬ್ಸ್ಕ್ರೈಬರ್ ಇರೋರು ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ. ಸೊ ಅವರು 20 ಲಕ್ಷ ಜನರಿಗೆ ಒಂದು ಮೆಸೇಜ್ ಹಾಕಿದರೂ ಹೋಗ್ತದೆ, ಅದು ಒಂದು ದೊಡ್ಡ ಪರಿಣಾಮ ಆಗ್ತಾಯಿದೆ ಅಂತ ಇವತ್ತು ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಇದು ನಮಗಿಂತ ಅವರೇ ಪ್ರಯೋಜನ ಜಾಸ್ತಿ ಅನ್ನೋ ಭಾವನೆ ಕೂಡ ಸರ್ಕಾರದಲ್ಲಿ ಬಂದಿದೆ, ಅದು ನಿಜವಾಗ್ಲೂ. ಆಮೇಲೆ ಇವತ್ತು ರಾಜಕೀಯ ಪಕ್ಷಗಳು ನೋಡಿದರೆ IT ಸೆಲ್ ಅಂತಕ್ಕಂಥ IT ಡಿಜಿಟಲ್ ಪಂಡಿತರನ್ನು ಕೂರಿಸ್ಕೊಂಡು ಎಲ್ಲ ಕಡೆ ಅವ್ರ ಪರವಾದ ಮೆಸೇಜ್ಗಳನ್ನು ಹಾಕೋದು, ವಿಡಿಯೋ ಮಾಡೋದು, ಅವ್ರ ಟೀಕೆ ಟಿಪ್ಪಣಿಗಳು ಅದನ್ನು ಮಾಡೋದು, ಕಾಲು ಎಳೆಯೋದು ಎಲ್ಲನೂ ಮಾಡ್ತಾಯಿದ್ದಾರೆ. ಸೊ ಈ ಥರದ್ದು ಒಂದು ಇದು ಮತ್ತೆ ಮನೆ ನೋಡಿದ್ರು ಕಾಕ್ರೋಚ್ ಅಂತ ಪಕ್ಷ ಇಡೀ ನ್ಯಾಷನಲ್ ಲೆವೆಲಲ್ಲಿ ಇಷ್ಟು ಜನರಿಗೆ BJP ಕಾಂಗ್ರೆಸ್ಸಿನ ಎಲ್ಲ ದೊಡ್ಡ ದೊಡ್ಡ ಪಕ್ಷದವ್ರಿಗೆ ಹಿಂದೆ ಹಾಕಿ ಒಬ್ಬ ಡಿಜಿಟಲ್ ಎಕ್ಸ್ಪರ್ಟು ಅದು ಇರ್ಬೋದು ಹಿಂದೆ, ಅದ್ರ ಹಿಂದೆ ರಾಜಕೀಯ ಇರ್ತದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ಬಟ್ ಅಷ್ಟು ಜನರಿಗೆ ಅವನು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ದೊಡ್ಡ ರಾಷ್ಟ್ರೀಯ ಒಂದು 100 ವರ್ಷ, 80 ವರ್ಷ, 200 ವರ್ಷ, 150 ವರ್ಷ ಇತಿಹಾಸ ಇರತಕ್ಕಂಥ ಪಕ್ಷಗಳಿಗೆ ಸಡ್ಡು ಹೊಡೆದು ಇವತ್ತು ಸಣ್ಣ 30 ವರ್ಷದ ಯುವಕ ಇವತ್ತು ಅವರಿಗೆ ಒಂದು ದೊಡ್ಡ ಹೋರಾಟವನ್ನು ಮನೆ ದೆಹಲಿಯಲ್ಲಿ ಆಗಿದ್ದು ನೋಡಿದ್ವಿ ನಾವು. ಸೊ ಈಗ ನಾವು ಒಂದು ಕೆಲಸ ಮಾಡೋಣ, ನಮ್ಮ ಹಳೆಯ ಒಂದು ಸಾಂಪ್ರದಾಯಿಕವಾದ ಬೀದಿ ನಾಟಕ ಕೆಲಸಗಳನ್ನು ಮಾಡೋಣ. ಅದರಲ್ಲಿ ಕೂಡ ಕೆಲವು ಸಮಸ್ಯೆ ಇದೆ, ಕೆಲವೊಂದು ಕಡೆ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ, ಕಲಾವಿದರು ಸರಿಯಾಗಿ ನೋಡ್ತಿಲ್ಲ ಅಂತ ಇದೆ. ಅದಕ್ಕೆ ಒಕ್ಕೂಟ ಏನು ಮುಂದೆ ನಾಳೆ ಬರೋ ಮೀಟಿಂಗಲ್ಲಿ ಅದಕ್ಕೆ ಕಲಾವಿದರು ಯಾರು ಅಂಥೇಳಿ ಅವ್ರನ್ನ ಪ್ರಾರಂಭದಲ್ಲಿ ಒಂದು ಕಡೆ ಟೆಸ್ಟ್ ಮಾಡಿರಿ, ಅವ್ರಿಗೊಂದು ಆ್ಯಕ್ಟಿಂಗ್ ಕಲಿಸ್ರಿ, ಹಾಡು ಕಲಿಸ್ರಿ, ಅಥವಾ ಬರೋರು ಮಾಡಿ ತೋರಿಸಿದ್ರೆ ಆಯಿತು. ಬರದೇ ಇರೋರಿಗೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡಿರಿ, ಆನ್ಲೈನು ಅಥವಾ ಆಫ್ಲೈನು. ಅವ್ರಿಗೆ ಒಂದು ಟೆಸ್ಟ್ ಮಾಡಿರಿ, ಅವರು ಅದರಲ್ಲಿ ಪಾಸ್ ಆದರೆ ABC ಅಂಥೇಳಿ ಈಗ ಆಕಾಶವಾಣಿಯಲ್ಲಿ ಗ್ರೇಡಿಂಗ್ ಇದೆ. ಈಗ ಅದ್ರ ಬಗ್ಗೆ ಡೀಟೇಲಾಗಿ ಮುಂದೆ ನಾವು ಚರ್ಚೆ ಮಾಡೋಣ. ABCD ಗ್ರೇಡಿಂಗ್ ಅಂತ ಮಾಡಿರಿ. ಯಾಕಂದರೆ ABCD ಅಂದರೆ ಒಂದು ₹100 ಅವನಿಗಿಂತ ಕಡಿಮೆ, ಇವನಿಗೆ ಒಂದು ₹100 ಕಡಿಮೆ. ಅವನಿಗೆ A ಗ್ರೇಡ್ನವ್ನಿಗೆ 1,000 ಕೊಡ್ತಾಯಿದ್ರಿ ಸಂಬಳ ಅಂದರೆ B ಗ್ರೇಡ್ನವ್ನಿಗೆ 900 ಕೊಡಿರಿ, C ಗ್ರೇಡ್ನವ್ರಿಗೆ 800 ಕೊಡಿರಿ. ಆವಾಗ ಅನಿಸ್ತದೆ ಅವನಿಗೆ C ಗ್ರೇಡ್ ಇದ್ದವನು ಇನ್ನೂ ನನ್ನ ವಿದ್ವತ್ತನ್ನು ಹೆಚ್ಚು ಮಾಡಿಕೊಂಡು ನಾನು B ಗ್ರೇಡ್ಗೋ A ಗ್ರೇಡ್ಗೋ ಹೋಗಬೇಕಪ್ಪ ಅಂತ ಅನಿಸ್ತದೆ. ಅವನು ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾನೆ. ಈ ಗ್ರೇಡಿಂಗ್ ಇಲ್ಲ ಅಂದರೆ ಏನು ಕಲಿಕೆ ಇಲ್ಲ, ಎಲ್ಲರಿಗೂ ಒಂದೇ ಪೇಮೆಂಟು, ಯಾರು ಕೆಲಸ ಮಾಡೋರು ಮಾಡ್ತಾರೆ, ಆರಾಮಾಗಿರೋರು ಇರ್ತಾರೆ ಅನ್ನೋ ಭಾವನೆ ಕೂಡ ಬರ್ತದೆ. ಇದರಿಂದ ಕೆಲಸದಲ್ಲಿ ಏನೋ ಮಾಡೋರು ಮಾಡ್ತಾ ಇರ್ತಾರೆ, ಬಿಡೋರು ಬಿಡ್ತಾ ಇರ್ತಾರೆ ಅನ್ನೋದರಿಂದ ಕಳಪೆತನ ಬರಲಿಕ್ಕೆ ಕೂಡ ಸಾಧ್ಯತೆ ಇದೆ. ಮತ್ತು ಈಗ ನಾವು ಒಂದು ಕಡೆ ಸರ್ಕಾರದಲ್ಲಿ ಅಲ್ಲಿರೋ ಸಿಬ್ಬಂದಿಗಳು ನಮಗೆ ಕೆಲಸ ಕೊಡೋ ಈಗಿನ 4-6 ಇಲಾಖೆಗಳು ನಮ್ಮ ಬಗ್ಗೆ ಅವರಿಗೆ ಅಂಥ ಸ್ಪಷ್ಟತೆಯೇನಿಲ್ಲ. ನಾನು ತಿಳಿದ ಮಟ್ಟಿಗೆ ಸಾಂಗಾಯಣರಾಮ ಒಂದು ಬಿಟ್ಟರೆ ಕಲಾವಿದರ ಬಗ್ಗೆ ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡೋದು ಯಾವ ಇಲಾಖೆಯೂ ಇಲ್ಲ. ಮೊನ್ನೆ ಕಳೆದ ವರ್ಷ ಆರೋಗ್ಯ ಇಲಾಖೆ, ವಾರ್ತಾ ಇಲಾಖೆ, ಸಂಸ್ಕೃತಿ ಇಲಾಖೆ, ಸುಮಾರು 3-4 ಇಲಾಖೆಗಳ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸಿ ಅವ್ರ ಜೊತೆ ನಾನು ಚರ್ಚೆ ಮಾಡಿಕೊಂಡು ಎಲ್ಲ ಮಾಡಿ ಅದಕ್ಕೂ ವಿಡಿಯೋ ಮಾಡಿ ಎಲ್ಲ ಮಾಡಿದ್ದೇನೆ. ಆದರೆ ಅವ್ರಿಗೆ ಏನು ಸ್ಪಷ್ಟತೆ ಇಲ್ಲ. ಈಗ ಅವರಿಗೆ ನಿಜವಾಗ್ಲೂ ಎಲ್ಲಿಂದೋ ಬೇರೆ ಬೇರೆ ಏನೋ ಓದ್ಕೊಂಡು ಅವ್ರು ಪೋಸ್ಟಿಗೆ ಬಂದಿರ್ತಾರೆ, ಹಿಂಗೆ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇರ್ತದೆ, ಅದು 30 ವರ್ಷದ ಗೈಡ್ಲೈನ್ಸ್ ಇರ್ತದೆ. ಅದನ್ನು ಒಂದು ಮಿಸ್ಇಂಟರ್ಪ್ರಿಟ್ ಮಾಡಿ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಅನ್ಯಾಯ ಆಗೋದು ಕಲಾವಿದರಿಗೆ. ಅದಕ್ಕೆ ಅದರ ಬಗ್ಗೆ ನಾವು ಕಲಾವಿದರ ಸಮುದಾಯ ಒಂದು ಒಕ್ಕೂಟದ ಮೂಲಕ ಒಂದು ಗಟ್ಟಿಯಾದ ನಿರ್ಧಾರ, ಒಂದು ಗಟ್ಟಿಯಾದ ಸ್ಟೆಪ್ಪನ್ನು ತೊಗೊಂಡ್ರೆ ಅದಕ್ಕೆ ಒಂದು ಸಹಾಯ ಆಗ್ಬೋದು ಅಂತಕ್ಕಂಥ ಭಾವನೆ. ಕಲಾವಿದರಿಗೆ ತಾವು ABCD ಗ್ರೇಡಿಂಗ್ ಮಾಡಿರಿ, ಒಂದು ಟ್ರೈನಿಂಗ್ ಮಾಡಿರಿ. ಟ್ರೈನಿಂಗ್ ಬೇಡ, ನೀವೇನು ಹೇಳ್ತೀರ ಮಾಡ್ತೀನಿ ಅನ್ನೋರಿಗೆ ಇಂಟ್ರೂವ್ ಮಾಡಿಕೊಂಡು ಗ್ರೇಡ್ ಕೊಡಿರಿ. ₹100 ವೇರಿಯೇಷನ್ಸ್ ಇಡ್ರಿ. ಮತ್ತು ಒಂದು ವರ್ಷಕ್ಕೊಂದು ಸರ್ತಿ ನೀವು ಈ ಥರ ಸ್ಕ್ರೀನಿಂಗ್ ಮಾಡೋದ್ರಿಂದ ಹೊಸೊಬ್ಬರು ಬಂದವರಿಗೆ ಅಲ್ಲಿ ಟೆಸ್ಟ್ ಕೊಡಲಿಕ್ಕೂ ಸಾಧ್ಯ ಆಗ್ತದೆ. ಹಳೆಬರು ತಮ್ಮ ಗ್ರೇಡನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬೇಕಾದ್ರೆ ಅವ್ರು ಇನ್ನೊಂದು ರಿಟರ್ನ್ ಟೆಸ್ಟು, ಬೇಕಾದ್ರೆ ಪ್ರಾಕ್ಟಿಕಲ್ ಟೆಸ್ಟು ಮಾಡ್ಬೋದು. ಅದೆಲ್ಲ ಎಕ್ಸ್ಪರ್ಟ್ ಕುಂತು ನೀವು ನಿರ್ಧಾರ ಮಾಡಿರಿ. ಇದು ಒಂದನೇ ಮಾದರಿ. ಇದು ನಮ್ಮ ಹಳೆ ಮಾದರಿ, ಸಿದ್ಧ ಮಾದರಿ, ರೆಡಿಮೇಡ್. ನಮ್ಮ ಈಗ ನಾವು 30-40 ವರ್ಷದಿಂದ ಮಾಡ್ಕೊಂಡು ಬಂದಿರೋ ಮಾದರಿ. ಮೊದಲಾದರೆ ಸಾಕ್ಷರತಾ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಈಗ ಬೀದಿ ನಾಟಕ ಕಲಾವಿದರನ್ನು ಕರ್ರಿ ಅಂತೇಳಿ ಹೇಳಿ ಪ್ರಚಾರ ಮಾಡಿಸ್ತಾಯಿದ್ರು. ಈಗ ಆಫೀಸೇ ಬಂದಾಗಿದೆ. ಈಗ ಒಬ್ರು ಯಾರೋ ಇದ್ದಾರೆ, ಸುಮ್ಮನೆ ನಾಮಕಾವಸ್ಥ ಏನೋ ಒಂದು ಯೋಜನೆ ನಡೀತಾ ಇದೆ. ಹೀಗೆ ಇವತ್ತು ನಾವು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಈಗ ನೋಡೋದಾದರೆ, ಈಗ ನಾನು 2ನೇ ವಿಷಯಕ್ಕೆ ಬರ್ತೀನಿ. ಈಗ 1ನೇ ಮಾದರಿ, 1ನೇ ವಿಭಾಗ ನಮ್ಮದು ಬೀದಿ ನಾಟಕ ಮಾಡೋ ಕೆಲಸ. ಅದು ಸಂಜೆ 8 ಗಂಟೆಗೆ ಮಾಡೋದು. ಮತ್ತು ಒಕ್ಕೂಟ ಏನು ಮಾಡಬೇಕಂದ್ರೆ, ಈಗ ಒಂದು ಜಿಲ್ಲಾ ಅಂದರೆ ಭಾಳ ಸಾವಿರಾರು ಹಳ್ಳಿ ಇರ್ತದೆ. ಪ್ರತಿಯೊಂದು ಕಲಾ ತಂಡಕ್ಕೆ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಆ ಜಿಲ್ಲೆಯ ಹಿಂದುಳಿದ ತಾಲೂಕಿನ ಅತ್ಯಂತ ಹಿಂದುಳಿದ ಗಡಿ ಗ್ರಾಮ ಅಥವಾ ಹಿಂದುಳಿದ ಗ್ರಾಮಕ್ಕೆ ಒಂದು ದತ್ತುವನ್ನು ಒಂದು ತಂಡಕ್ಕೆ ಕೊಡಬೇಕು. ಇಲ್ಲಿ ಹೋಗಿ ನೀವು ಜಾಗೃತಿ ಮಾಡಿರಿ. ಸಂಜೆ ಹೊತ್ತು 6ರಿಂದ 8 ಗಂಟೆಗೆ ಒಂದು ನಾಟಕ ಮಾಡಿರಿ. ಏನು ಮಾಡ್ತೀರಾ, ಪಂಚಾಯತು ವ್ಯವಸ್ಥೆ ಬಗ್ಗೆ ಮಾಡ್ತೀರಾ, ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ ಮಾಡ್ತೀರಾ, ಪಶು ಇಲಾಖೆ ಮಾಡ್ತೀರಾ, ಕೃಷಿ ಇಲಾಖೆ ಮಾಡ್ತೀರಾ, ಇದು ಹೇಳೋದಾಯಿತು. ಇವತ್ತಿನ ಅಧಿಕಾರಿಗಳು ಏನು ಕೇಳ್ತಾ ಇದ್ದಾರೆ, ಜಾಗೃತಿ ಮಾಡಲಿಕ್ಕೆ ಡಿಜಿಟಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ, ನಿಮ್ಗೆ 10,000 ದಿನಕ್ಕೆ ಕೊಡಬೇಕು, 10 ದಿನಕ್ಕೆ 1 ಲಕ್ಷ ಆಗುತ್ತೆ, ಇಷ್ಟು ಖರ್ಚು ಮಾಡಿಕೊಂಡು ವರ್ಷ ಇಡೀ ನಮ್ಗೆ ಸ್ವಲ್ಪ ದುಡ್ಡು ಬರ್ತಾಯಿದೆ, ನಾವು ಏನು ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಆಡ್ತಾಯಿದ್ದಾರೆ ಅವರು. ಇದು ನಾನು ಕೇಳಿದ್ದೇನೆ. ಈಗ ಏನು ಮಾಡಬೇಕು ಅಂದರೆ, ಈಗ ಇನ್ನೊಂದು ದಾರಿಯನ್ನು ನಮ್ಮ ಒಕ್ಕೂಟ ಯೋಚನೆ ಮಾಡ್ಬೋದು. ನನ್ನೊಂದು ಸಲಹೆ, ಹಿಂಗೆ ಮಾಡಿ ಅಂತ ಏನಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರಿ ಅಂತ. ಯಾಕೆಂದರೆ ಯೋಜನೆಗಳ ಬಗ್ಗೆ ಹೇಳೋದು, ಹಾಡೋದು, ನಾಟಕ ಮಾಡೋದು, ನಮ್ಮ ಗಂಟು ನಾವು ಕಟ್ಕೊಂಡು ಮತ್ತೆ ಬೇರೆಯವ್ರಿಗೆ ಬರೋದು, ಕಾರ್ಯಕ್ರಮ ಮುಗಿದ್ಮೇಲೆ ಮನೆಗೆ ಬರೋದು. ದುಡ್ಡಿದ್ದರೆ ಮತ್ತೆ ಕರೀತಾರೆ, ಹೋಗಿ ಕಾರ್ಯಕ್ರಮ ಮತ್ತೊಂದು ಊರಿಗೆ ಮಾಡಿ ಬರ್ತೀವಿ. ಇಲ್ಲ ಅಂದರೆ ದುಡ್ಡು ಕೊಡ್ರಿ ಅಂತ ಮತ್ತೆ ಅವ್ರಿಗೆ ಮನವಿ ಕೊಡ್ತೀವಿ. ಅವರು ಕೆಲವೊಂದು ಸರಿ ಕೊಡ್ತಾರೆ, ಕೆಲವೊಂದು ಸರಿ ಕೊಡಲ್ಲ. ಹೀಗೆಲ್ಲ ಆಗ್ತಾಯಿದೆ, ನೋಡ್ತಾಯಿದ್ದೀವಿ. ಇದು ಒಂದು ಹಳೆ ಮಾದರಿ ನಮ್ಮದು ಇದೆ, ಅದನ್ನು ನಾವು ಮಾಡ್ಕೊಂಡು ಹೋಗೋಣ. ಈ 2ನೇ ಮಾದರಿಗೆ ನಾವು ಬರೋದಾದರೆ ಏನಪ್ಪ, 2ನೇದಂದರೆ ಇವತ್ತು ಯಾವ ಯೋಜನೆಗಳ ಬಗ್ಗೆ ಏನಿದೆ ಸರ್ಕಾರ 1ನೇದು ಬೀದಿ ನಾಟಕದ ಮೂಲಕ ಜಾಗೃತಿ ಮಾಡ್ತಕ್ಕಂಥ ಒಂದು ಮಾದರಿ, ನಮ್ಮದು ಹಳೆ ಮಾದರಿ. 2ನೇದು ಇವತ್ತು ನಾವು 2ನೇ ಒಂದು ವಿಭಾಗನ ಒಕ್ಕೂಟ
ಏನಪ್ಪ ಅಂದ್ರೆ ಪ್ರಾರಂಭ ಮಾಡಬೇಕು. ಸರ್ಕಾರದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲಿಗೆ ಮುಟ್ಟಿಸ್ತೇವೆ ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದು ಯೋಜನೆ ಮಾಡಬೇಕು. ಸಂಜೆ 6ರಿಂದ 8 ಗಂಟೆಗೆ ನೀವು ನಾಟಕ ಮಾಡಿದರೆ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆ ತನಕ, ಅಥವಾ ಬೆಳಿಗ್ಗೆ 7ರಿಂದ 12 ಗಂಟೆ ತನಕ ಹಳ್ಳಿಗಳಲ್ಲಿ ಜನಗಳೆಲ್ಲ ಮನೇಲಿರ್ತಾರೆ, 11-12 ಗಂಟೆ ತನಕ. ಅಲ್ಲಿವರೆಗೆ ಮನೆ ಮನೆಗೆ ಭೇಟಿ ಕೊಟ್ಟು ಅವ್ರಿಗೇನಪ್ಪ ಅಂದರೆ ಯಾವ ಯೋಜನೆ ಬಗ್ಗೆ ಮಾಹಿತಿ ಗೀತೆಯಲ್ಲಿ ನಾಟಕದಲ್ಲಿ ಕೊಡ್ತೀವಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ, ಇದ್ದರೆ ಅಪ್ಡೇಟ್ ಆಗಿದೆಯಾ. ಈಗ ಒಂದು ಸಣ್ಣ ಮಗುಂದು ಅದ್ರ ಹೆಸರಿರಲ್ಲ, ಹೆಸರಿರಲಿಲ್ಲ ಅಂದರೆ ಅಕ್ಕಿ ಬರಲ್ಲ. ಒಂದು ಮಗು ಇರ್ತದೆ, ಅದು ಹುಟ್ಟಿರ್ತದಕ್ಕೆ ಜನಪತ್ರ ಒಂದೊಂದು ಸರಿ ಮಾಡಿಸಿರ್ತಾರೆ, ಒಂದೊಂದು ಸರಿ ಮಾಡಿಸಿರಲ್ಲ. ಅಥವಾ ಆಧಾರ್ ಕಾರ್ಡ್ ಇರ್ತದೆ, ಅಪ್ಡೇಟ್ ಆಗಿರಲ್ಲ. ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಇರಲ್ಲ, ಪ್ಯಾನ್ ಕಾರ್ಡ್ ಇರಲ್ಲ, ಲೇಬರ್ ಕಾರ್ಡ್ ಇರಲ್ಲ, ನರೇಗಾ ಕಾರ್ಡ್ ಇರಲ್ಲ, ಹೆಲ್ತ್ ಕಾರ್ಡ್ ಇರಲ್ಲ. ಮತ್ತು ಅವರಿಗೆ ಆನ್ಲೈನಲ್ಲಿ ಅರ್ಜಿ ಹಾಕುವ ಈ ಡಿಜಿಟಲ್ ಮೀಡಿಯಾದಲ್ಲಿ ಆ ಹಿಂದುಳಿದ ತಾಲೂಕಿನ ಹಿಂದುಳಿದ ಗ್ರಾಮದ ಆ ಜನರಿಗೆ ಏನಾದ್ರು ಸವಲತ್ತು ಆಗ್ತದ? ಇಲ್ಲ. ಅದಕ್ಕೆ ನಾವು ಒಕ್ಕೂಟ ಈಗ ಕಲಾವಿದರಿಗೆ ಒಂದು ಲ್ಯಾಪ್ಟಾಪು, ಒಂದು ಪ್ರಿಂಟ್ರನ್ನು ಅವ್ರ ಸ್ವಂತ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಮತ್ತು ಅದನ್ನು ಆಪ್ರೇಟ್ ಮಾಡಿ ಇಂಟರ್ನೆಟ್ಟಲ್ಲಿ ಅರ್ಜಿಗಳನ್ನು ಹಾಕೋದು ಹೇಗೆ. ಈಗ ಗ್ರಾಮವನ್ನು CSC ಕೇಂದ್ರ ಸರ್ಕಾರ, ರಾಜ್ಯ ಗ್ರಾಮವನ್ನು ಹಲವಾರು ಇವತ್ತು ಲಾಗಿನ್ಗಳನ್ನು ಮಾಡಿ ಆಯಾ ಹಳ್ಳಿಯ ಯುವಕರಿಗೆ ಅಲ್ಲಲ್ಲಿ ಪರ್ಮಿಷನ್ನು ಲಾಗಿನ್ ಐಡಿ ಕೊಟ್ಟು ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೆಲವೊಂದು ಓಡಾಡಿ ನೋಡಿದೆ, ಒಬ್ಬೊಬ್ಬರು ರೇಷನ್ ಕಾರ್ಡಲ್ಲಿ ಮನೇಲಿ 4 ಜನ ಇದ್ದಾರೆ, ಕಾರ್ಡಲ್ಲಿ ಹೆಸರು 2 ಜನರದಿದೆ. ಅವ್ರಿಗೆ ಇನ್ನೂ 2 ಜನರಿಗೆ ಅಕ್ಕಿ ಬರ್ತಾಯಿಲ್ಲ, ಮತ್ತು ಅವರಿಗೆ ರೇಷನ್ ಕಾರ್ಡ್ ಇಲ್ಲ. ಒಬ್ಬರಿಗೆ ಕಂದಾಯ ಇಲಾಖೆ ಕಡೆಯಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಬರಬೇಕು, ಅಥವಾ ಮನಸ್ವಿನಿ ಯೋಜನೆ ಬರಬೇಕು, ಅಥವಾ ಈ ಗಂಡ ತೀರ್ಕೊಂಡು ಮಹಿಳೆಗೆ ಸ್ವಲ್ಪ ಸಹಾಯಧನ ಬರ್ತಾ ಅದು ಬರಬೇಕು. ಅವು ಯಾವಕ್ಕೂ ಅರ್ಜಿ ಹಾಕ್ಕೊಂಡಿಲ್ಲ ಅವರು. ಕೆಲವೊಬ್ರು ಹಾಕ್ಕೊಂಡಿದ್ದಾರೆ, ಕೆಲವೊಬ್ರು ಇಲ್ಲ. ಹಿಂಗಾಗ್ತಾಯಿದೆ. ಸೊ ಯೋಜನೆಗಳನ್ನು ನಾನು ಹೇಳೋದು, ಅವರಿಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಅಕ್ಕಿ, ಮತ್ತು ಅವರಿಗೆ ಯಾವ್ಯಾವ ಯೋಜನೆಗಳು ಆ ಹಳ್ಳಿಯಲ್ಲಿ ಸಿಗ್ತಾಯಿದೆ ಅದ್ರ ಬಗ್ಗೆ ನಾವು ಈ ಪ್ರವಚನ 25-30 ವರ್ಷದಿಂದ ಹೇಳಿದ್ದೇ ಆಯಿತು, ನಾಟಕ ಮಾಡಿದ್ದೇ ಆಯಿತು, ಹಾಡು ಹೇಳಿದ್ದೇ ಆಯಿತು. ನಾವು ಪ್ರಾಕ್ಟಿಕಲಾಗಿ ಅಲ್ಲಿ ಹೋಗಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ನಿಮ್ಮ ಕಾರ್ಡ್ ತೊಗೊಂಡು ಬನ್ನಿರಿ, ನಿಮಗೆಲ್ಲ ಸವಲತ್ತು ಬರ್ತಾ ಇದೆಯಾ, ಕಾರ್ಡ್ ಸರಿಯಾಗಿದೆ, ನಿಮ್ಮದು ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡ್ ಇದೆಯಾ, ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಾ ಅಂತವ್ರಿಗೆ ಕೇಳಿ. ಆ ಥರದ್ದು ಈಗ ಎಲ್ಲ ಡಿಪಾರ್ಟ್ಮೆಂಟು, ಈಗ ಪಶುಸಂಗೋಪನೆ ಇಲಾಖೆಯಿಂದ ಕುರಿನೋ ದನನೋ ಕೊಡೋ ಯೋಜನೆ ಇರ್ತದೆ, ಅದಕ್ಕೊಂದು ಅರ್ಜಿ ಹಾಕ್ಕೊಡೋದು. ಆಮೇಲೆ ಶೌಚಾಲಯ ಪಂಚಾಯತಿ ಇರ್ತದೆ, ಶೌಚಾಲಯ ಕೆಲವೊಬ್ರು ಕಟ್ಕೊಂಡಿರ್ತಾರೆ, ಕೆಲವರು ಕಟ್ಕೊಂಡಿರಲ್ಲ, ಅವ್ರಿಗೆ ಅರ್ಜಿ ಹಾಕ್ಕೊಡೋದು. ಶೌಚಾಲಯ ಬಳಸಿಲ್ಲ ಅಂದ್ರೆ ಮನೆಗೆ ಹೋಗಿ ಬಳಸ್ರಿ ಅಂತ ಹೇಳೋದು. ಸೊ ಇದು ಮಾಡ್ಬೋದು. ಯಾರಿಗೂ ಮನೆ ಇರಲ್ಲ, ಅವರು ಟಿನ್ ಶೆಡಲ್ಲೂ ಹುಲ್ಲಿನ ಶೆಡಲ್ಲೂ ಇರ್ತಾರೆ, ಅವ್ರಿಗೆ ಮನೆಗೆ ಒಂದು ಅರ್ಜಿ ಹಾಕ್ಕೊಟ್ಟು ಪಂಚಾಯತಿಗೆ ಗಮನಕ್ಕೆ ತಂದರೆ, ಸರ್ ಇವ್ರಿಗೆ ಮನೆ ಇಲ್ಲ, ಒಂದು ಮನೆ ಕೊಡ್ರಿ ಅಂತ ಹೇಳೋದು. ಇಂಥ ನೇರವಾಗಿ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಡಿಜಿಟಲ್ ಮಾಧ್ಯಮದ ಒಂದು ಲ್ಯಾಪ್ಟಾಪ್, ಒಂದು ಪ್ರಿಂಟರ್ ಇಟ್ಕೊಂಡು ನಾವು ಮಾಡಿಕೊಟ್ರೆ ಅವರಿಗೆ ನೇರವಾಗಿ ಲಾಭ ಸಿಗ್ತಾಯಿದೆ. ಅದ್ರ ಬಗ್ಗೆ ಹಾಡು ನಾಟಕ ಅದೇ ಕಟ್ಟೆ ಮೇಲೆ ನಾವು ಕುಣಿದು ಸಂಜೆ ಹೊತ್ತು ಮಾಡ್ತೀವಿ. ಅವ್ರಿಗೆ ಅದರಿಂದ ಡೈರೆಕ್ಟ್ ಒಂದು ಲಾಭ ಸಿಗ್ತಾಯಿದೆ. ಈಗ ನೀವು ಒಂದು ಸಂಧ್ಯಾ ಸುರಕ್ಷೆ ಯೋಜನೆಗೆ ಹಾಕಿದರೆ 1,200 ರೂಪಾಯಿ, 1,400 ರೂಪಾಯಿ ಆ ಒಬ್ಬ ಅಜ್ಜನಿಗೆ ಬರ್ತಾಯಿದೆ. ಅದ್ರ ಬಗ್ಗೆ ನಾಟಕ ಮಾಡಿ ಬಂದರೆ ಏನು ಬರ್ತಾಯಿದೆ? ಅವರಲ್ಲಿ ಡಿಜಿಟಲ್ ಕೇಂದ್ರ ಇಲ್ವಾ, DTP ಸೆಂಟರ್ ಇಲ್ವಾ? ಇದೆ. ಅವರು ಅಲ್ಲಿರೋ ಹುಡುಗರು ಅಲ್ಲಿ ಅವ್ರ ಹತ್ರ ಬರೋರಿಗೆ ಹಾಕ್ಕೊಂಡು ಕೊಡೋದು, ಮನೆ ಬದಿಯ ಹೋಗೋದು ಇದೆ, ಅವ್ರು ಮಾಡಲ್ಲ. ಈಗ ನಾವು ಈ ಡಿಜಿಟಲ್ ಮೀಡಿಯಾ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಸ್ವಲ್ಪ ಡಿಜಿಟಲ್ ಮೀಡಿಯಾ ನಾವು ಕಲಿತು ಅರ್ಜಿಗಳನ್ನು ಹಾಕ್ಕೊಟ್ಟು ಕನಿಷ್ಠ ಒಂದು ತಿಂಗಳಿಗೆ ಒಂದು 5 ದಿನ ಸ್ವ ಇಚ್ಛೆಯಿಂದ, ದುಡ್ಡು ಯಾರು ಕೊಡ್ತಾರೆ, ವಾರ್ತಾ ಇಲಾಖೆಯವರು ಅವರು ಟಾರ್ಗೆಟ್ ಇದ್ದಾಗ ಕೊಡ್ತಾರಪ್ಪ, ಆಯಿತು ಅದನ್ನು ಮಾಡೋಣ. ಮತ್ತೊಂದು ಇಲಾಖೆಯವ್ರು ಕಾರ್ಯಕ್ರಮ ಕೊಟ್ಟರೆ ಮಾಡ್ತಾರೆ. ಹಾಗಂದ್ರೆ ಇವೆಲ್ಲ ಫ್ರೀಯಾಗಿ ಮಾಡಬೇಕಾ, ಅಥವಾ ಖರ್ಚು ಕೈಯಿಂದ ಹಾಕ್ಕೊಂಡು ಮಾಡಬೇಕಾ? ಇಲ್ಲೊಂದು ಪ್ರಶ್ನೆ ಇದೆ. ಏನು ಬೇಡ, ನೀವು 100 ರೂಪಾಯಲ್ಲಿ ಅವ್ನು ತೊಗೊಳ್ತಾ ಇದ್ದರೆ ನೀವು 60 ರೂಪಾಯಿ ತೊಗೊಳ್ಳಿ, 50 ರೂಪಾಯಿ ತೊಗೊಳ್ಳಿ. ಒಂದು ಅಲ್ಲಿ 8 ಜನ ಕಲಾವಿದರು ಹೋಗ್ತಾಯಿದ್ರೆ ಇಲ್ಲಿ 5-6 ಜನ ಹೋಗಿ ಸಂಜೆ ಹೊತ್ತು ಬೇಕಾದ್ರೆ 5-6 ಜನ ನಾಟಕ ಮಾಡಿ, 5-6 ಜನ ಮನೆಗೆ ಹೋಗಿ ಅವ್ರದ್ದು ಕಾರ್ಡ್ಗಳನ್ನು, ಅವ್ರಿಗೆ ಯಾವ್ಯಾವ ಯೋಜನೆ ಬರ್ತದೆ ಆ ಯೋಜನೆಗೆ ಅರ್ಜಿಗಳನ್ನು ಹಾಕಿ ಕೊಟ್ಟುಬಿಟ್ರೆ ಅವರು ನಾಳೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಅದರ ಫಲವನ್ನು ಅವರು ಊಟ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಹೇಳಿದರೆ ನನಗೊಬ್ಬ ಅಧಿಕಾರಿ ಹೇಳಿದ್ರು, ಸರ್ ನಮಗೊಂದು ಶೌಚಾಲಯ ಕಾರ್ಯಕ್ರಮ ಕೊಡ್ರಿ. ಅಲ್ಲ, ನೀವು ಎಷ್ಟು ದುಡ್ಡು ಕೇಳ್ತೀರಿ, ನಾವು ದುಡ್ಡು ಕೊಡ್ತೀವಿ. ಮೊದಲು ಶೌಚಾಲಯ ಕಟ್ಟಿ ಪ್ರಚಾರ ಮಾಡೋದು ಸಾಕು, ಈಗ ನನ್ನ ಕೆಲಸ ಬೇಕು ಅಂತ ಹೇಳಿದ್ರು. ಸೊ ಇಂಥ ಘಟನೆಗಳು ಕೂಡ ಈಗ ಆಸಕ್ತಿ ಅವ್ರದ್ದು ಚೇಂಜ್ ಆಗಿದೆ. ಈಗ ಪ್ರಚಾರ ಮಾಡಲಿಕ್ಕೆ ಡಿಜಿಟಲ್ ಮೀಡಿಯಾ ಇರೋದರಿಂದ ನಮ್ಗಳ ಏನು ಇವ್ರ ಅವಶ್ಯಕತೆ ಏನು, ಅದೊಂದು ಅವೇರ್ನೆಸ್ಸು, ತುಂಬ ಖರ್ಚು ಜಾಸ್ತಿ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ. ಸೊ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾಳೆ ನಾವು ಇದ್ರ ಬಗ್ಗೆ ಏನು ಮಾಡಬೇಕು, ಹಾಗಂದರೆ ನಾಳೆ ನಾವು ಒಂದು ಲ್ಯಾಪ್ಟಾಪು, ಒಂದು ಪ್ರಿಂಟರು, ಒಂದಷ್ಟು ನೆಟ್ ಪ್ಯಾಕ್ ಹಾಕೊಂಡ್ಬಿಟ್ರೆ ಎಲ್ಲ ಕೆಲಸ ಬಂದುಬಿಡ್ತದೆ ನಮಗಿಲ್ಲ. ಅಥವಾ ಒಂದು ನಮ್ಮದು ಯಾವುದಾದ್ರು ಇದ್ದನು ಕಂದ್ರನೋ ಹಲ್ಗೇನೋ ತೊಗೊಂಡೋಗಿ ನಮ್ಮ ಹಳೆ ನಾಟಕದ ಹಾಡು, ಹಳೆ ನಾಟಕಗಳನ್ನು ಮಾಡಿ ಬಂದರೆ ಆಗಿಬಿಡ್ತದೆ. ಈಗ ಅವರಿಗೆ ನಮ್ಮ ಮೇಲೆ ಆಸಕ್ತಿ ಕಡಿಮೆ ಆಗಲಿಕ್ಕೆ, ಇವರಿಂದ ಏನೋ ಉಪಯುಕ್ತತೆ ಕಡಿಮೆ ಆಗಿದೆ ಅಂತಕ್ಕಂಥ ಭಾವನೆ ಈ ಡಿಜಿಟಲ್ ಮೀಡಿಯಾ ಎಫೆಕ್ಟ್ನಿಂದ ಬರ್ತಾಯಿದೆ. ಅದ್ರ ಜೊತೆಗೆ ನೀವು ಒಂದು ದಿವಸ ನಾಟಕ ಮಾಡಲಿಕ್ಕೆ ಹೋದರೆ ಒಂದು 4 ಮನೆ
ಆಧಾರ್ ಕಾರ್ಡನ್ನು, 4 ಮನೆ ರೇಷನ್ ಕಾರ್ಡನ್ನು, ಒಂದು 4 ಅಜ್ಜಂದಿರ ಸಂಧ್ಯಾ ಸುರಕ್ಷಾನೋ, 4 ತಾಯಂದಿರ ಸರ್ಕಾರದ ಸಾಮಾಜಿಕ ಭದ್ರತೆ ಯೋಜನೆಯನ್ನು ನೀವು ಹಾಕಿಕೊಟ್ಟು ಅದರದ್ದೊಂದು ವರದಿಯನ್ನು ನಿಮ್ಮ ಕಾರ್ಯಕ್ರಮದ ವರದಿ ಜೊತೆ ಲಗತ್ತಿಸಿ ನೀವು ಕೊಟ್ಟರೆ ತುಂಬ ಎಫೆಕ್ಟ್ ಆಗಿರ್ತದೆ. ಆಮೇಲೆ ಸರ್ಕಾರದಲ್ಲಿ ಇವರಿಂದ ಉಪಯೋಗ ಆಗ್ತಾಯಿದೆ, ಇವ್ರನ್ನ ಕಂಟಿನ್ಯೂ ಮಾಡೋಣ, 10 ತಿಂಗಳು ಕೆಲಸ ಕೊಡೋಣ, ಇನ್ನೂ ಹೆಚ್ಚು ಮಾಡೋಣ ಅನ್ನೋ ಭಾವನೆ ಬರ್ತದೆ. ಈಗ 2 ವರ್ಷಕ್ಕೆ ಒಂದು ನಾವು ಟಾರ್ಗೆಟ್ ಮಾಡಿಕೊಂಡು ಒಕ್ಕೂಟ ಒಂದು ಸ್ವಲ್ಪ ಡಿಜಿಟಲ್ ಯಾರು ಎಕ್ಸ್ಪರ್ಟ್ಸನ್ನು ಕರೆಸಿ ಆನ್ಲೈನು ಅಥವಾ ಆಫ್ಲೈನು ಎಲ್ಲ ತಂಡದ ನಾಯಕರಿಗೆ ಅದರಲ್ಲಿ ಒಬ್ಬ ಜಾಣ ಕಲಾವಿದರಿರ್ತಾರೆ, ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಒಂದು ಯೋಜನೆಗಳ ಅರ್ಜಿ ಹಾಕೋದನ್ನು ಕಲಿಸ್ಬೇಕು. ಜೊತೆಗೆ ನಾಟಕದ ಸ್ಕಿಲ್ಲು ಕೆಲವರಿಗಿಲ್ಲ, ಕೆಲವರಿಗೆ ತುಂಬ ಏನೋ ತಮಗೇನು ತಿಳಿತೋ ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಅವ್ರಿಗೂ ಒಂದು ಸ್ವಲ್ಪ ನಾಟಕದ ಬಗ್ಗೆನೂ ಹಾಡು ಮಾಡಬೇಕು. ಆಮೇಲೆ ಒಂದು ಮಾಸ್ಟರ್ ಟೀಮ್ ಅಂತೇಳಿ ಸ್ಟೇಟ್ ಲೆವೆಲಲ್ಲಿ ಒಂದು ಮಾಸ್ಟರ್ ಟೀಮ್ ಮಾಡಿ ಅದಕ್ಕೊಂದು ಸಾಹಿತ್ಯ ಹಾಡು ಬರೀಬೇಕು. ಆಮೇಲೆ ಅದಕ್ಕೊಂದು ಪ್ರಾಕ್ಟಿಕಲ್ ಸ್ಟೇಜ್ ಮೇಲೆ ಮಾಡಲಿಕ್ಕೆ ಒಳ್ಳೆಯ ಒಂದು ಇದನ್ನು ಕಲಿಸ್ಬೇಕು. ಮತ್ತು ಈ ಸ್ವಲ್ಪ ಕಂಪ್ಯೂಟ್ರು, ಲ್ಯಾಪ್ಟಾಪು ಇದನ್ನು ಆಪ್ರೇಟ್ ಮಾಡಲಿಕ್ಕೆ ಬರೋದು, 4 ಅರ್ಜಿ ಹಾಕ್ಲಿಕ್ಕೆ ಬರೋದು, ಈ ಥರದ್ದು ಕೆಲಸಗಳನ್ನು ಕೂಡ ನಾವು ಸ್ವಲ್ಪ ಕಲಿಸ್ಬೇಕು. ಇಲ್ಲಾಂದರೆ ಅವರು ಒಂದು ಕಾರ್ಯಕ್ರಮ ಕೊಡ್ತಾರೆ, ಮತ್ತು ನಾವು ಅರ್ಜಿ ಕೊಡೋದು, ಸ್ಟ್ರೈಕ್ ಮಾಡೋದು, ಈ ಥರ ಎಲ್ಲ ಆಗ್ತದೆ. ಅದ್ರ ಜೊತೆಗೆ ಇಲ್ಲ ಇಷ್ಟು ಉಪಯೋಗ ಆಗ್ತಾಯಿದೆ ಸರ್, ನಾವು ಇಷ್ಟು ಮಾಡಿಕೊಟ್ಟಿದ್ದೀವಿ, ಇಷ್ಟು ಪ್ರಾಕ್ಟಿಕಲ್ ಕೆಲಸನೂ ಮಾಡಿದ್ದೀವಿ, ನಾವು ಜಾಗೃತಿ ಕೆಲಸನೂ ಮಾಡಿದ್ದೀವಿ ಅಂತ ಈಗ ಒಂದು ಸ್ವಲ್ಪ ನಾವು ಅಪ್ಡೇಟ್ ಆಗೋದು. ಇಲ್ಲಾಂದರೆ ಮತ್ತು ಅದೇ ಹಳೆ ರಾಗ, ಅದೇ ಹಾಡು ಅದೇ ರಾಗ ಅನ್ನೋ ಸನ್ನಿವೇಶ ಮುಂದುವರಿಬೋದು, ಯಥಾಸ್ಥಿತಿ ಮುಂದುವರಿಬೋದು. ಅದ್ರ ಬಗ್ಗೆ ರಾಜ್ಯ ಒಕ್ಕೂಟ ಯೋಚನೆ. ಒಂದನೇದಾಗಿ ಬೀದಿ ನಾಟಕದ ಕಲಾವಿದರಿಗೆ ಮೊದಲು ಒಂದು ಟೆಸ್ಟ್ ತೊಗೊಳ್ರಿ, ಟೆಸ್ಟಲ್ಲಿ ಪಾಸ್ ಆಗೋರಿಗೆ ABCD ಗ್ರೇಡಿಂಗ್ ಕೊಡಿರಿ, ರೈಟು ಅವ್ರನ್ನ ಪೇಮೆಂಟ್ ಫಿಕ್ಸ್ ಮಾಡಿರಿ, ಗ್ರೇಡ್ ಫಿಕ್ಸ್ ಮಾಡಿರಿ. ಎರಡನೇದು ಯಾರಿಗೆ ಆ ಟೆಸ್ಟಲ್ಲಿ ABCಯಿಂದ ಕೆಳಗೆ ಬರ್ತಾಯಿದ್ರೆ ಅವರಿಗೆ ಮತ್ತೊಂದು ರಿಫ್ರೆಶ್ ಟ್ರೈನಿಂಗ್ ಕೊಡಿರಿ. ಆಮೇಲೆ ಹಾಡು ಸ್ಕ್ರಿಪ್ಟು ನೀವು ಮಾಡಿಕೊಡ್ರಿ, ಅದು ಅವ್ರಿಗೆ ಮತ್ತೆ ABCD ಗ್ರೇಡಿಂಗ್ ಕೊಡಿರಿ. ಪ್ರತಿ ವರ್ಷ ಒಂದು ಸರಿ ಟೆಸ್ಟ್ ಮಾಡಿರಿ. ಅವರಿಗೆ ಅದು ತಲೆಯಲ್ಲಿ ಇರ್ತದಿಲ್ಲಪ್ಪ, ₹100ಗಾಗಿ ನಾನು ಮಾಡಬೇಕು ಅಂತೇಳಿ. ಅವರು ಸ್ವಲ್ಪ ₹100 ಪ್ರಶ್ನೆ ಅಲ್ಲ, ನಾನು ವಿದ್ವತ್ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಆಸಕ್ತಿ ಅವನಿಗೆ ಬರ್ತದೆ. ಇಲ್ಲಾಂದರೆ ಎಲ್ಲರಿಗೂ ಒಂಥರ ಇದಾಗಿಬಿಡ್ತದೆ, ನನಗೇನು ಅವರಷ್ಟೇ ಸಂಬಳ ಕೊಡ್ತಾರೆ ಏನು, ಹಾಗೆ ವಾದ ಮಾಡಿಕೊಂಡು ಹೋಗೋದಾಗ್ತದೆ. ಅದಾಗಬೇಕು. ಎರಡನೇದು ಸ್ವಲ್ಪ ಡಿಜಿಟಲ್ಲು, ಕಂಪ್ಯೂಟ್ರು, ಇದು ಲ್ಯಾಪ್ಟಾಪು ಆಪ್ರೇಟ್ ಮಾಡಲಿಕ್ಕೆ, ಯೋಜನೆಗಳ ಅರ್ಜಿಯನ್ನು ಹಾಕ್ಕೊಡ್ಲಿಕ್ಕೆ ಕೂಡ ಬರಬೇಕು. ಅದರಿಂದ ಈ ಪಂಚಾಯತಿಯಲ್ಲಿದೆ, ಈಗ ಲೇಬರ್ ಇಲಾಖೆಯಲ್ಲಿದೆ, ಈಗ ಕೃಷಿ ಇಲಾಖೆಯಲ್ಲಿ ಸುಮಾರು ಯೋಜನೆ ಇದೆ. ಅಂಥವುಗಳಿಗೆಲ್ಲ ನಾವು ಒಂದು ಕೊಂಡೆಯ ಕೆಲಸ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರಕ್ಕೆ ಕೂಡ ನಮ್ಮ ಬಗ್ಗೆ ಒಂದು ಒಳ್ಳೆಯ ಆಸಕ್ತಿ ಬರ್ಬೋದು. ಮತ್ತು ನಮ್ಮನ್ನು ಕಂಟಿನ್ಯೂ ಮಾಡ್ಬೋದು, ಕಾರ್ಯಕ್ರಮದ ಸಂಖ್ಯೆ ಹೆಚ್ಚು ಮಾಡ್ಬೋದು, ಅನುದಾನ ಹೆಚ್ಚು ಮಾಡ್ಬೋದು. ಮೊದಲಿನ ಏನೋ ಒಂದು ವೈಭವ ಇತ್ತು, ಮತ್ತದು ಮರಳಿ ಬರ್ಬೋದು. ಅಲ್ಲಿ ನಾವು ಮಾಡಬೇಕಾಗಿದ್ದು ನಮ್ಮ ಕೆಲಸದ ಜೊತೆಗೆ ನಾವು ಮನೆಗೆ ಹೋಗಿ ಯೋಜನೆಗಳ ಲಾಭವನ್ನು ತಲುಪಿಸ್ತೀವಿ ಅನ್ನೋ ಒಂದು ಕೆಲಸ, ಡಿಜಿಟಲ್ ಅರ್ಜಿಗಳನ್ನು ಹಾಕ್ಕೊಡೋ ಕೆಲಸನೂ ಕೂಡ ನಾವು ಮಾಡಬೇಕಾಗ್ಬೋದು. ಇದ್ರ ಬಗ್ಗೆ ರಾಜ್ಯ ಒಕ್ಕೂಟ, ಬೇರೆ ಬೇರೆ ಜಿಲ್ಲಾ ಮಟ್ಟದ ಕಲಾವಿದರು ಒಂದು ಸ್ವಲ್ಪ ಯೋಚನೆ ಮಾಡಿ, ಇದಕ್ಕೆ ಲೈಕು, ಶೇರು, ಕಮೆಂಟ್ ಮಾಡಿರಿ, ಇದೊಂದು ಚರ್ಚೆ ಮಾಡಿರಿ. ಇದ್ರ ಜೊತೆಗೆ ಬೇರೆ ಬೇರೆ ತಮ್ಮಲ್ಲಿರೋ ಕೆಲವೊಂದು ಐಡಿಯಾಸ್ ಇದ್ದರೂ ಕೂಡ ರಾಜ್ಯ ಒಕ್ಕೂಟಕ್ಕೆ ಕೊಟ್ಟು ಅದನ್ನು ಜಾರಿಗೊಳಿಸಲಿಕ್ಕೆ ತಾವು ಸೂಚನೆ ನೀಡೋದಾದರೆ ಅದನ್ನು ಕೂಡ ಮಾಡ್ಬೋದು. ವಿಡಿಯೋನಿಂದ ಮಾಡಿರಿ, ಲೆಟ್ರ್ನಿಂದ ಮಾಡಿರಿ, ಮೆಸೇಜಿಂದ ಮಾಡಿರಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಮತ್ತು ಯಾಕೆ ನಾನು ಒಂದು 2 ವರ್ಷಕ್ಕೆ ಒಂದು ಹಿಂದುಳಿದ ಆಯಾ ಜಿಲ್ಲೆ ಹಿಂದುಳಿದ ತಾಲೂಕಿನ ಕುಗ್ರಾಮದ ಒಂದು ಗ್ರಾಮನೋ ಪ್ರತಿಯೊಂದು ತಂಡಕ್ಕೆ, ಒಂದು ಗ್ರಾಮ ಪಂಚಾಯತಿಯಲ್ಲಿರುವ ಒಂದು ದೊಡ್ಡ ಗ್ರಾಮ, ಅದರ ಅಧೀನದಲ್ಲಿ ಬರುವ 2-3 ಗ್ರಾಮ, ಒಂದು 7,000 - 8,000 ಜನ ಇರ್ತಾರೆ. ಅಲ್ಲಿ ಮಾಡೋದರಿಂದ ಒಂದು ಜಾಗೃತಿಯ ಜೊತೆಗೆ ಎಲ್ಲರಿಗೂ ನಾನು ಎಲ್ಲ ಯೋಜನೆ ಮುಟ್ಟಿಸಿದ್ದೀನಿ ಅಂತ. ನೀವೇನು ಲ್ಯಾಪ್ಟಾಪು ಪ್ರಿಂಟರ್ ತೊಗೊಂಡೋಗಿ ಅವ್ರ ಹತ್ರ ಎಲ್ಲ ಅರ್ಜಿ ಹಾಕಬೇಕಾಗಿಲ್ಲ. ಅಲ್ಲಿರೋನಿಗೂ ನೀವು ಕನೆಕ್ಟ್ ಮಾಡಿ ಕೊಟ್ಟರು ಸಾಕು. ಅಲ್ಲಿ ಯಾರೋ ಕಂಪ್ಯೂಟರ್ನವ್ನು ಇರ್ತಾನೆ ಅಂತ ಇಟ್ಕೊಳ್ಳೋಲ್ಲ, ಅವನು ಕರ್ಕೊಂಡು ಬಂದು ಇವ್ರದ್ದು ಇಲ್ಲಪ್ಪ ಮಾಡು ಅಂತ ಮನೆಗೆ ನೀವು ಅವ್ನಿಗೆ ಭೇಟಿ ಮಾಡಿಸಿದ್ರೆ ಅದು ಒಂದು ಕೆಲಸನೇ. ಸೊ ಅವ್ನು ಮಾಡ್ಕೊಂಡ್ಬಿಡ್ತಾನೆ. ಬೇಕಿದ್ರೆ ನೀವು ಇಲ್ಲ ನಾನೇ ಮಾಡ್ತೀನಿ ಅಂದರೆ 1 ದಿವಸ 2 ದಿವಸ ನೀವು ಮಾಡಿ ಬಂದುಬಿಟ್ರೆ, ನೋಡಪ್ಪ ನಾವು ಮಾಡಿದ್ದೀವಿ, ಇನ್ನೊಂದು 2 ದಿವಸ ನಾವು ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದರೆ ನೀವು 3 ಹತ್ರ ನೀವು ಹೋಗಿ ಕೆಲಸ ಮಾಡಿಸ್ಕೊಳ್ಳಿ, ನಿಮ್ಮದು ಯೋಜನೆ ಲಾಭ ಪಡೀರಿ ಅಂತ ಕೂಡ ನಾವು ಹೇಳ್ಬೋದು. ಆದರೆ ಇಲ್ಲಿ ಮತ್ತು ಆ ಥರದಲ್ಲಿ ಒಂದು ಯಾವುದೇ ರೀತಿ ಸೌಹಾರ್ದತೆ ಹಾಳಾಗೋದಾಗಲಿ, ರಿಲೇಷನ್ ಸ್ಪೈಲ್ ಆಗೋದಾಗಲಿ, ನಮ್ಮೂರಲ್ಲಿ ನೀವು ಯಾಕೆ ಆ ಥರದ್ದೇನಿಲ್ಲ. ನೋಡಿ, ನಾವು ಜಾಗೃತಿ ಮಾಡೋಕ್ಕೆ ಬಂದೀವಿ, ನೀವು ಮಾಡಿ. ಇಲ್ಲಿ ಉಳಿದಿದೆ ತುಂಬ ಮನೆ ಬಾಗಿಲಿಗೆ. ನಾವು ಒಂದಿನ ಹೋದರೆ ಒಂದು 10 ಮನೆ ಆಗ್ಬೋದು, ಎಲ್ಲ ಮನೆಗಳಾಗಲಿಕ್ಕೆ ಒಂದು ತಿಂಗಳಾಗ್ತದೆ. ನನಗೆ ಗೊತ್ತಿದೆ ಸುಮಾರು ತಪ್ಪಿದೆ. ಆ ತಪ್ಪುಗಳಿಂದ ಇವತ್ತೆಲ್ಲ ಆನ್ಲೈನು, ಡಿಜಿಟಲ್ಲು, DBT ಮೂಲಕನೇ ಸವಲತ್ತಾಗಿರೋದ್ರಿಂದ ಡಾಕ್ಯುಮೆಂಟೇಷನ್ ಕರೆಕ್ಟ್ ಅಪ್ಡೇಟ್ ಮಾಡಿ ಆನ್ಲೈನಲ್ಲಿ ಅಪ್ಡೇಟ್ ಮಾಡದೆ ಯಾವ ಯೋಜನೆಯೂ ಬರೋಕ್ಕೆ ತಯಾರಿಲ್ಲ. ಸೊ ಅದನ್ನು ಸ್ವಲ್ಪ ನಾವು ಆ ಒಂದು ಕೌಶಲ್ಯವನ್ನು ಕೂಡ ನಾವು ಕಲ್ತ್ಕೊಂಡ್ಬಿಟ್ರೆ ಬಹುಶಃ ಈ
ನಮ್ಮ ಬೀದಿ ನಾಟಕ ಜೊತೆಗೆ ಈ ಯೋಜನೆ ತಲುಪಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಬೇಕು. ಈಗ ನಾವು ನೋಡಿದರೆ ಯೋಜನೆಗಳದ ಈಗ ನಾನು ಇಷ್ಟು 25 ವರ್ಷ ಸರ್ವಿಸ್ ಮಾಡಿ ಮೊನ್ನೆ ಒಂದು ಬುಕ್ ತೊಗೊಂಡು ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಯೋಜನೆ ಪ್ರಚಾರ ಮಾಡಿ ಅಂತ ಬಂತು. ಸುಮಾರು ವಿಡಿಯೋ ಮಾಡಿದೆ ನಾನು. ನನಗೆ ಕಷ್ಟ ಆಯಿತು. 5,000 ಪ್ಲಸ್ಸು ಯೋಜನೆಗಳಿದೆ. ಆ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ, ಅದ್ರ ಸೌಲಭ್ಯ ಇಲ್ಲ. ಕೆಲವೊಂದು ಡೈರೆಕ್ಟಾಗಿ ಜನರಿಗೆ ಲಾಭ ಕೊಡ್ತಕ್ಕಂಥ ಯೋಜನೆಗಳಿದೆ, ಕೆಲವೊಂದು ಇಂಡೈರೆಕ್ಟಾಗಿ. ಈಗ ಊರಿಗೆ 6 ಸರಿ ಬಸ್ ಬಂದು ಹೋಗ್ತದೆ, ಬೆಳಗ್ಗೆ 3 ಟೈಮು, ಸಂಜೆಗೆ 3 ಟೈಮು. ಸೊ ಅದ್ರ ಹಿಂದೆ ಏನೇನು ಲಾಜಿಕ್ ಇದೆ, ಆ ಯೋಜನೆಗೆ ಏನು ಹೆಸರಿದೆ ಅಂತ ಕೇಳಿ ನಾನು ಒಂಥರ ಗಾಬರಿ ಆದೆ. ಅಷ್ಟೆಲ್ಲ ಯೋಜನೆ ಇದೆ. ಅಂಥವೆಲ್ಲ ಏನು ಹೇಳ್ಕೊಂಡು ಕೊಡೋದು ಬೇಡ. ಡೈರೆಕ್ಟಾಗಿ ಜನರಿಗೆ ಲಾಭ ಇರೋದು ಏನಿದೆ ಅವರಿಗೆ ನಿಜವಾಗಲೂ ನಮ್ಮ ಕೈಯಲ್ಲಿ ಅವರಿಗೆ ಒಂದು ತಿಂಗಳಲ್ಲಿ ಅವ್ರ ಸೌಲಭ್ಯ ಪಡೀಲಿಕ್ಕೆ ಸಾಧ್ಯ ಇದೆ. ಅಂಥದ್ದನ್ನು ನಾವು ಮಾಡಿಸ್ಕೊಡೋಣ. ಆವಾಗ ಇದಕ್ಕೊಂದು ಇದು ಬರ್ತದೆ. ಈಗ ಗ್ಯಾರಂಟಿ ಇದೆಯಪ್ಪ, ಗ್ಯಾರಂಟಿಲಿ ಕೆಲವರು ರೇಷನ್ ಕಾರ್ಡಲ್ಲಿ ಸಣ್ಣ ಮಕ್ಕಳ ಹೆಸರು ಸೇರಿಸಿರಲ್ಲ, ಜನ್ಮಪತ್ರ ಮಾಡಿಸಿರಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಾರ್ದೆ ಅವರಿಗೆ ಆಹಾರ ಸರಿಯಾಗಿ ಸಿಕ್ಕಲ್ಲ. ಇದು ಒಂದು. ಇನ್ನೊಂದು, ಶೌಚಾಲಯ ಕಟ್ಕೊಳ್ಳಿಕ್ಕೆ ಅರ್ಜಿ ಕೊಟ್ಟರೆ ಅವ್ನು ಪಂಚಾಯತ್ವ್ರು ಕೊಡ್ತಾರೆ, ಇವರಲ್ಲಿ ಹೋಗೋದಿಲ್ಲ. ಸುಮಾರು ಇಂಥವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟು, ವೋಟ್ ಕಾರ್ಡ್ ಭಾಳ ಇಂಪಾರ್ಟೆಂಟ್. ವೋಟಿಂಗ್ ಬಂದಾಗ ನಾವು ಮತ ಹಾಕಿ ಅಂತ ಪ್ರಚಾರ ನಾಟಕ ಮಾಡೋಕ್ಕೆ ಹೋಗ್ತೀವಿ. ನೋಡಪ್ಪ, ವೋಟ್ ಕಾರ್ಡ್ ಸರಿಯಾಗಿ ಇಟ್ಕೋ, ಇದನ್ನಿಲ್ಲ ಅರ್ಜಿ ಹಾಕಕ್ಕೆ ಹೋಗಬೇಕು. ನಿಮ್ಮೂರಲ್ಲಿ ಲೀಡ್ರ್ಗಳಿಗೆ, ನಾಯಕರಿಗೆ, ಪಂಚಾಯತ್ನವ್ರಿಗೆ, ಮೆಂಬರ್ಗೆ ಭೇಟಿ ಆಗಬೇಕು. ಇದು ಕೊಡಿ ಸರ್, ನನಗೆ ಇದು ಮಾಡಿಕೊಡಿ ಅಂತ ಪಂಚಾಯತ್ಗೆ ಹೋಗಬೇಕು, ಮೆಂಬರ್ ಭೇಟಿ ಆಗಬೇಕು, ಕೇಳಬೇಕು ಅಂತ. ಇದೊಂದು ಅವೇರ್ನೆಸ್. ಈಗ ನಾವು ಹೇಳಿದ್ರೆ ಬರಲ್ಲ. ಈಗ ಅವ್ರಿಗೆ ಶಿಕ್ಷಣ ಕಡಿಮೆ ಇರ್ತದೆ, ಅವ್ರಿಗೆ ನಾವು ಕೈಯಲ್ಲಿ ಕೊಟ್ಟು ಮತ್ತು ಚಾವಿ ಕೊಟ್ಟಾಗ ಮತ್ತು ಅವ್ರಿಗೆ ಅದು ಕೂಡ ನಾವು ಪ್ರಚಾರನೇ. ಈಗ ಆ ಥರದ ಕೆಲಸನೇ ಇವತ್ತು IC ದುಡ್ಡು, ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ IC ದುಡ್ಡು ಈಗ ನಮ್ಮ ಜಾಗೃತಿಗಳನ್ನು ಕಡಿಮೆ ಮಾಡಿ ಫೀಲ್ಡ್ ವರ್ಕ್ ಮಾಡೋ ಹುಡುಗರನ್ನ ಹೊರಗುತ್ತಿಗೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ಮಾಡಿ ಬಂದೆ. ನರೇಗಾ, ಈಗ ನರೇಗಾದ ಬಗ್ಗೆ ಸುಮಾರು ಅನ್ಲಿಮಿಟ್ ಬಜೆಟ್ ಇದೆ. ಒಂದು ಸಾರಿ ಬಸಲಿಂಗ ಸರ್ ಮಾಡಿಸಿದ್ರು, ಆಮೇಲೆ ಅದು ಏನೂ ಆಗಲಿಲ್ಲ. ಆಮೇಲೆ ಇವರು ಈ ಸರ್ಕಾರದವ್ರು ಮತ್ತೇನೋ ರಾಮನ ಹೆಸರಿಟ್ಟರು, ಏನೋ ಆಯಿತು. ಸೊ ಕೆಲವೊಂದು ಕಡೆ ಸಾಧ್ಯ ಇದೆ, ಆ ಒಳ್ಳೆಯ ರೀತಿಯಲ್ಲಿ ಕೆರೆಗಳಿದೆ, ಏನೋ ಕಟ್ಟೆ ಇದೆ, ಗೋಕಟ್ಟೆ ಇದೆ, ಅಂತಲ್ಲೆಲ್ಲ ಲೇಬರ್ಸ್ ಕೆಲಸ ಮಾಡ್ಬೋದು. ಅವ್ರಿಗೆ ಕಾರ್ಡ್ ಮಾಡಿಸ್ಕೊಡ್ಬೇಕು. ನೋಡ್ರಪ್ಪ ಕೆಲಸ ಕೇಳಿ ಅಂತ ಹೇಳಬೇಕು, ಅದೆಲ್ಲ ಆಗಬೇಕು. ಶೌಚಾಲಯ ಮಾಡ್ಕೊಳ್ಳಿ, ಮನೆ ಬೇಕಾ ಮನೆ ಮಾಡ್ಕೊಳ್ಳಿ. ಕೆಲವೊಂದು ಅನ್ಲಿಮಿಟ್ ಮನೆ ಯೋಜನೆ ಇದೆ, ಪಂಚಾಯತ್ವರಿಗೆ ಹೇಳೋದಿಲ್ಲ, ಇವರು ಹೋಗಲ್ಲಿ ಕೇಳೋದಿಲ್ಲ. ಸೊ ಈಗ ನಾವು ಕಲಾವಿದರಾಗಿ ಮಾಡೋ ಕೆಲಸದ ಜೊತೆಗೆ ಯೋಜನೆಗಳನ್ನು ತಲುಪಿಸುವ ಕೊಂಡಿಯಾಗಿ ಕೂಡ ನಾವು ಇವತ್ತು ಕೆಲಸವನ್ನು ಮಾಡಬೇಕು. ನಮ್ಮ ಕೈಯಲ್ಲಿ ಇವತ್ತು ಡಿಜಿಟಲ್ ಮೀಡಿಯಾ ನಮಗೆ ಯಾವ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ, ಆ ಲ್ಯಾಪ್ಟಾಪನ್ನು ನಮ್ಮ ಕೈಯಲ್ಲೇ ಇಟ್ಕೊಂಡು ನಾವು ಅವರಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಸಜ್ಜಾಗಬೇಕು. ಇಲ್ಲಾಂದರೆ ಮತ್ತೆ ನಾವು ಅದ್ರ ಮುಂದೆ ಸೋತು ಬಿಡ್ತೇವೆ. ನಮ್ಮ ಕಾರ್ಯಕ್ರಮ ಬೆಳಗ್ಗೆ ಮಾಡೋಣ, ಬೇಕಾದ್ರೆ ಒಂದೇ ಕಾರ್ಯಕ್ರಮ ಮಾಡೋಣ, ಆ ಜನರಿಗೆ ಆ ಸವಲತ್ತನ್ನು ಕೊಡಿಸೋಣ. ಯಾಕಂದರೆ ಅದು ಕೊಡಿಸಿದರೆ ಅದ್ರ ಪರಿಣಾಮ ಹೆಚ್ಚಾಗ್ತದೆ. ಇಲ್ಲಪ್ಪ ಇವರಿಂದ ಉಪಯೋಗ ಇದೆ ಅಂತ ಇಲಾಖೆಯವ್ರಿಗೆ ಅನಿಸ್ಬಿಟ್ರೆ ಆ ಯೋಜನೆಗಳನ್ನು ಕಂಟಿನ್ಯೂ ಮಾಡಲಿಕ್ಕೆ ಮತ್ತು ನಮ್ಮ ಕೆಲಸವನ್ನು ಕಂಟಿನ್ಯೂ ಮಾಡಲಿಕ್ಕೆ ಸ್ಟೇಟ್ ವೈಸು ಆ ಥರದ್ದು ನೆಟ್ವರ್ಕ್ ಮಾಡಲಿಕ್ಕೆ ಬೇಕಾದ್ರೆ ನಾವು ಮರ್ತಾ ಇದ್ದೀವಿ. ಕೆಲವರು ಕೆಲಸ ಸ್ವಲ್ಪ ಬೀದಿ ನಾಟಕ ಅಷ್ಟೆಲ್ಲ ಬರಲ್ಲ, ಏನೋ ಸ್ವಲ್ಪ ಕಳಪೆ ಮಾಡ್ತಾರೆ ಅಂತ ಒಂದಿದೆ ಚರ್ಚೆ ಇದೆ. ಆ ಥರದ್ದು ಇರೋರಿಗೆ ಅವ್ರಿಗೆ ಬೇರೆ ಡಾಕ್ಯುಮೆಂಟ್ಸ್ ಹಾಕೋದು, ಕಂಪ್ಯೂಟರ್ ಅರ್ಜಿ ಹಾಕೋದು ಬರ್ತಾಯಿದ್ರೆ ಅವ್ರು ಅದನ್ನೇ ಮಾಡ್ಕೊಂಬಿಡಲಿ. ಬೇಕಾದ್ರೆ ಅಲ್ಲಿ ಬರದೇ ಇರೋ ಕೆಲಸ ಬರದೇ ಇರೋರು, ಅಂದರೆ ಬೀದಿ ನಾಟಕ ಬರದೇ ಇರೋರು ಒಂದು ಅರ್ಜಿ ಹಾಕ್ಕೊಡೋ ಕೆಲಸವನ್ನು ಮಾಡಲಿ. ಆಮೇಲೆ